ನಮಸ್ಕಾರ. ಶ್ರೀಮದ್ ಸ್ವಾಮಿ ಜಪಾನಂದಜಿ ಮಹಾರಾಜರವರ ಕಿರುಪರಿಚಯ. 1986ರಲ್ಲಿ ತಲೆದೋರಿದ ಭೀಕರ ಬರಗಾಲ ಪರಿಹಾರಕ್ಕಾಗಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿಗೆ ಬಂದಂತಹ ಶ್ರೀಮದ್ ಸ್ವಾಮಿ ಜಪಾನಂದಜಿಯವರು ಪಾವಗಡ ಗಡಿಭಾಗದ ಜನರ ಬದುಕು ಬವಣೆಗಳನ್ನ ಸ್ಪಂದಿಸುತ್ತಾ ಶ್ರೀ ರಾಮಕೃಷ್ಣ ಸೇವಾಶ್ರಮವನ್ನ ಪಾವಗಡದಲ್ಲಿ ಸ್ಥಾಪಿಸಿದರು. ಸ್ಥಳೀಯ ಜನರಿಗೆ ವೈದ್ಯಕೀಯ ಸೌಲಭ್ಯದ ಅವಶ್ಯಕತೆಗಳನ್ನ ಮನೆಗಂಡ ಸ್ವಾಮೀಜಿಯವರು ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರವನ್ನ ಸ್ಥಾಪಿಸಿ ತನ್ಮೂಲಕ ತಾಲೂಕಿನಲ್ಲಿ ಕುಷ್ಠರೋಗ, ಕ್ಷಯರೋಗ ನಿರ್ಮೂಲನಾ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದು ಸಾವಿರಾರು ಜನರಿಗೆ ಆರೋಗ್ಯ ಸೇವೆಯನ್ನ ಒದಗಿಸಿದ್ದಾರೆ. ನಂತರ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವನ್ನ ಪ್ರಾರಂಭಿಸಿ ಇದರ ಮೂಲಕ ಇದುವರೆವಿಗೂ 44,000ಕ್ಕೂ ಅಧಿಕ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿರುತ್ತಾರೆ. ಇದಲ್ಲದೆ ಅಂಧ ಮಕ್ಕಳಿಗೆ ಶಾಲೆಯನ್ನ ಪ್ರಾರಂಭಿಸಿದ್ದಾರೆ. ಪಾವಗಡದ ಶಾಲೆಯ ಮಕ್ಕಳಿಗೆ ಈಗಲೂ ಕೂಡ ನೋಟ್ ಪುಸ್ತಕಗಳನ್ನ, ಬ್ಯಾಗ್ಗಳನ್ನ ವಿತರಿಸ್ತಾ ಇದ್ದಾರೆ. ಈ ಯೋಜನೆಗಳಲ್ಲದೆ ಪ್ರತಿ ಬೇಸಿಗೆಯಲ್ಲೂ ಕೂಡ ರೈತರಿಗೆ ಮೇವು ವಿತರಣೆ, ನೈಸರ್ಗಿಕ ವಿಕೋಪ ಉಂಟಾದಂತಹ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನ ಕೈಗೊಂಡು ಗುಜರಾತ್ ಭೂಕಂಪ ಆದಂತಹ ಸಂದರ್ಭದಲ್ಲಿ, ತಮಿಳುನಾಡು ಸುನಾಮಿ ಮತ್ತು ಚಂಡಮಾರುತ ಆದಂತಹ ಸಂದರ್ಭದಲ್ಲಿ, ಕೇರಳದಲ್ಲಿ ಪ್ರವಾಹ ಆದಂತಹ ಸಂದರ್ಭದಲ್ಲಿ ಮತ್ತು ಬೆಳಗಾವಿಯಲ್ಲಿ ಪ್ರವಾಹದ ಸಂತ್ರಸ್ತರಿಗೆ ದಿನಸಿ ಕಿಟ್ಗಳನ್ನ ವಿತರಿಸಿರುತ್ತಾರೆ. ಹಾಗೆ ಗೋಕಾಕ್, ವಯನಾಡು, ಉತ್ತರ ಕರ್ನಾಟಕದಲ್ಲಿ ನೆರೆ ಪರಿಹಾರ, ಪಾವಗಡ ಪಟ್ಟಣದ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಿರುತ್ತಾರೆ. ಕಳೆದ 2 ವರ್ಷಗಳ ಹಿಂದೆ ತಲೆದೋರಿದಂತಹ ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಪಾವಗಡ ತಾಲೂಕಿನಲ್ಲಿ ಹಲವಾರು ಯೋಜನೆಗಳನ್ನ ಕೈಗೊಂಡು ಲಾಕ್ಡೌನ್ ಸಮಯದಲ್ಲಿ ಬಡವರ, ಹಿಂದುಳಿದವರ, ನಿರ್ಲಕ್ಷಿತ ಸಮುದಾಯಕ್ಕೆ ಧನ ಸಹಾಯವನ್ನ, ದವಸ ಧಾನ್ಯಗಳ ವಿತರಣೆ, ಭೋಜನದ ವ್ಯವಸ್ಥೆಯನ್ನು ಕೂಡ ಒದಗಿಸಿರುತ್ತಾರೆ. ಇದಿಷ್ಟು ಚಟುವಟಿಕೆಗಳಲ್ಲದೆ ಪೂಜ್ಯ ಸ್ವಾಮೀಜಿಯವರು ಲೇಖಕರು ಹಾಗೂ ಪರಿಣಾಮಕಾರಿ ಹಾಗೂ ಚೈತನ್ಯ ಭರಿತ ವಾಗ್ಮಿಗಳು ಸಹ ಹೌದು. ಈಗಾಗಲೇ ಕೆಲವು ಪುಸ್ತಕಗಳನ್ನ ಪ್ರಕಟಿಸಿದ್ದು, 100 ಲೇಖನಗಳನ್ನ, ಪ್ರಬಂಧಗಳನ್ನ ಕರ್ನಾಟಕದ ಹೆಸರಾಂತ ಮಾಧ್ಯಮಗಳಲ್ಲಿ ಪ್ರಕಟಿಸಿದ್ದಾರೆ. ಈಗಲೂ ಪ್ರತಿದಿನ ಹಾಗೂ ಸಮಾಜಮುಖಿ ವಿಚಾರಗಳ ಮೇಲೆ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆ ಉಳ್ಳಂತಹ ಲೇಖನಗಳನ್ನ ನೀಡುತ್ತಾ ಬಂದಿರುತ್ತಾರೆ. ಇವರ ಲೇಖನಗಳು ಜನಸಾಮಾನ್ಯರಿಗೆ ಅತ್ಯಂತ ಮೆಚ್ಚುಗೆಯನ್ನ ಪಡೆದಿದೆ. ಸ್ವಾಮೀಜಿಯವರು ಉಪನ್ಯಾಸಗಳು ರಾಜ್ಯದಾದ್ಯಂತ ಹಾಗೂ ದೇಶದಾದ್ಯಂತ ವಿವಿಧ ಕಡೆ ಹಿಂದಿ, ಇಂಗ್ಲಿಷ್, ಬಂಗಾಳಿ, ಕನ್ನಡ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಾರೆ. ವಿಶೇಷವಾಗಿ ಯುವ ಜನರಿಗೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳ ಹಿನ್ನೆಲೆಯಲ್ಲಿ ದೇಶಭಕ್ತಿ ಹಾಗೂ ಮಾನವೀಯತೆಯ ಮೌಲ್ಯಗಳ ಆಧಾರಿತವಾದ ಉಪನ್ಯಾಸಗಳನ್ನ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ನೀಡುತ್ತಿರುವುದು ಸ್ವಾಮೀಜಿಯವರ ಮತ್ತೊಂದು ಸಮಾಜಮುಖಿ ಕಾರ್ಯ. ಶ್ರೀ ಸ್ವಾಮಿ ಜಪಾನಂದಜಿರವರು ಬಹುಮುಖಿ ಸೇವೆಯನ್ನ ಮನಗಂಡು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನ ನೀಡಿ ಗೌರವಿಸಿರುತ್ತಾರೆ. ಅವುಗಳು ಪಾಲ್ ಹ್ಯಾರಿಸ್ ಅಂತಾರಾಷ್ಟ್ರೀಯ ರೋಟರಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬಸವ ಜ್ಯೋತಿ ಪ್ರಶಸ್ತಿ, ವಿಜಯಶ್ರೀ ಪ್ರಶಸ್ತಿ, ಲಾಲ್ ದಿವಾನ್ ಚಂದ್ ಪ್ರಶಸ್ತಿ, ಬಸವ ಸೇವಾ ಪುರಸ್ಕಾರ, ತುಮಕೂರು ವಿವಿ ಗೌರವ ಡಾಕ್ಟರೇಟ್, ಹಾಗೆ ರಾಜೀವ್ ಗಾಂಧಿ ಮಾನವ ಸೇವಾ ಪ್ರಶಸ್ತಿ, ಶ್ರೀ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ, 2019 ವರ್ಷದ ಕನ್ನಡಿಗ ಪ್ರಶಸ್ತಿ, ಹಾಗೆ ರಮಣಶ್ರೀ ಶರಣ ಪ್ರಶಸ್ತಿ, ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ 2023, ಕರ್ನಾಟಕ ಸರ್ಕಾರ ವಿಶೇಷ ಸೇವಾ ಪುರಸ್ಕಾರಗಳನ್ನ ಇವರಿಗೆ ನೀಡಿ ಗೌರವಿಸಿದೆ. ಜೊತೆಯಲ್ಲಿ ಉಪರಾಷ್ಟ್ರಪತಿಗಳ ಶ್ರೀ ಎಂ ವೆಂಕಯ್ಯ ನಾಯ್ಡುರವರಿಂದ ಪ್ರಶಸ್ತಿಯನ್ನ ಪಡೆದಿರುತ್ತಾರೆ. ಇವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಗುರುಗಳ ಆಶೀರ್ವಚನವನ್ನ ಕೇಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ. ಆ ಪುಣ್ಯ ಕ್ಷಣ ಈಗ ನಮ್ಮದಾಗಿಸ್ಕೊಳ್ಳೋಣ. ಶ್ರೀಮತ್ ಸ್ವಾಮಿ ಜಪಾನಂದಜಿ ಮಹಾರಾಜರವರು ತಮ್ಮನ್ನ ಸಭೆಯನ್ನ ಕುರಿತು ಮಾತಾಡಬೇಕು ಅಂತ, ಕೃತಿಯ ಬಗ್ಗೆ ಮಾತಾಡಬೇಕು ಅಂತ ವಿನಯಪೂರ್ವಕವಾಗಿ ಕೋರ್ತಾ ಇದ್ದೀನಿ.
ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಆತ್ಮೀಯರೇ, ಈ ತೆರನಾದ ಕಾರ್ಯಕ್ರಮಗಳು ಬಹಳ ವಿರಳ ಆಗ್ತಾ ಇದೆ. ಜೊತೆಯಲ್ಲಿ ಶ್ರೀಮತಿ ಗೌರಮ್ಮನವರು, ಶ್ರೀಮತಿ ಗೌರಮ್ಮ ಶ್ರೀನಿವಾಸಯ್ಯನವರು ಈ ಕಾಲಕ್ಕೆ, ಈ ಕಾಲದ ಘಟ್ಟಕ್ಕೆ ಇಂತಹ ಒಂದು ಮಹತ್ ಗ್ರಂಥವನ್ನ ರಚಿಸಿ ಕನ್ನಡ ನಾಡಿಗೆ, ಕನ್ನಡದ ಸಾರಸ್ವತ ಲೋಕಕ್ಕೆ ಮತ್ತೊಂದು ಅದ್ಭುತವಾದ ಗ್ರಂಥವನ್ನ ಕೊಟ್ಟಿದ್ದಾರೆ. ಶ್ರೀ ಕೃಷ್ಣಾಜಿಯವರ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ, ನಾವಿರೋದು 2024 ಅಲ್ಲಿ. ಎಲ್ಲ ಐಟಿನೇ, IT-BTನೇ. ಈಗ AI ಏನ್ ಬೇಕೋ ಅಲ್ಲಿ ಉತ್ತರ ಕೇಳೋದು, ಕೊಡುತ್ತೆ, ತಗೊಂಡೋಗು. ಊಟನೂ ಹಂಗೆ ಮಾಡು ನೋಡೋಣ. ಇಂತಹ ಒಂದು ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಅವರು ನಡೆಸ್ತಿರುವ 36 ಇನ್ಸ್ಟಿಟ್ಯೂಷನ್ಗಳಲ್ಲಿ ಆಧ್ಯಾತ್ಮಿಕದ, ಭಾರತೀಯ ಸಂಸ್ಕೃತಿಯ, ಪರಂಪರೆಯ ವಿಚಾರಧಾರೆಗಳನ್ನ ಯುವ ಜನತೆಗೆ ಪರಿಚಯ ಮಾಡಿಸೋದಲ್ಲದೆ ತಾವು ಸ್ವತಃ ಅದರಲ್ಲಿ ಭಾಗಿಗಳಾಗಿ ಅವರ ಜೊತೆ ಇರುವಂತಹ ಎಲ್ಲ ಧರ್ಮದರ್ಶಿಗಳಿಗೆ ಮತ್ತು ಉಪಾಧ್ಯಕ್ಷರುಗಳಿಗೆ ಅದೇ ರೀತಿಯ ವಿಚಾರಧಾರೆ ಕೊಟ್ಟು ಇಡೀ ನಮ್ಮ ದೇಶದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗೆ ಒತ್ತು ಕೊಡುತ್ತಿದ್ದು ಅಂದ್ರೆ ಅದು ಶೇಷಾದ್ರಿ ಶಿಕ್ಷಣ ಸಂಸ್ಥೆ ಅಂತ ನನ್ನ ಭಾಷೆ. ಯಾಕೆ ಹಿಂಗ್ ಹೇಳ್ತಿದ್ದೀರಾ ಸ್ವಾಮೀಜಿ ಅಂತ ಕೇಳ್ಬೇಡಿ. ನಾನ್ ನಿಮ್ಗೆ ಪುಸ್ತಕದ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಚಂದ್ರಣ್ಣನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಪುಸ್ತಕ ಓದೋದೇ ಬೇಡ, ಅಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ಆದ್ರೆ ನಾವು ಓದ್ಬೇಕು. ಅಂದ್ರೆ ಅವರ ಗ್ರಾಸ್ಪಿಂಗ್ ಕೆಪಾಸಿಟಿ, ಅವರ ಎಕ್ಸ್ಪ್ಲನೇಷನ್, ಅವರ ವೇ ಆಫ್ ಪುಟಿಂಗ್ ಇಸ್ ಸಮಥಿಂಗ್ ಅನ್ಇಮ್ಯಾಜಿನಬಲ್. ಅವರೆಲ್ಲ ನೋಡಿ ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಲೋಕದಲ್ಲಿ ತಾರೆಗಳಿದ್ದ ಹಾಗೆ, ನಕ್ಷತ್ರಗಳಿದ್ದ ಹಾಗೆ. ಆದ್ರೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂದಿದೆ ಅಂದ್ರೆ ಅದ್ಯಾವುದು ಕಾಣ್ತಿಲ್ಲ ನಮಗೆ. ಹಾಗೇನೆ ತಾಯಿಯವರು, ಅಮ್ಮ ತಾಯಿ ನೀನು, ಅವ್ರು ಫಸ್ಟ್ ಹೇಳೋದು ನೋಡಿ ನನಗೂ ಆಶ್ಚರ್ಯವಾಯ್ತು. ಇವ್ರೇನಪ್ಪ ಇದು ಕೊರಿಯಾಗ ಹೋಗಿ ಬ್ಯಾಡ್ಮಿಂಟನ್ ಅಲ್ಲಿ ಪದಕ ತಗೊಂಡ್ಬಂದಿದ್ದಾರೆ, ಇವ್ರೇನಪ್ಪ ಇಷ್ಟು ಫಾಸ್ಟ್ ಆಗಿದ್ದಾರೆ, ಇಷ್ಟು ಬ್ಯಾಡ್ಮಿಂಟನ್, ಇವ್ರು ಎಲ್ಲಿ ಬ್ಯಾಡ್ಮಿಂಟನ್ ತಗೊಂಡು ಪೆನ್ನಲ್ಲಿ ಹೆಂಗ್ ಬರೆಯಕ್ಕಾಗತ್ತೆ ನಾನು ಯೋಚನೆ ಮಾಡ್ತಿದ್ದೆ. ಆದ್ರೆ ದೇವ್ರು ಅವನ ಕೆಲಸವನ್ನ ಆರಿಸ್ಕೊಳ್ತಾನೆ ಯಾರ ಹತ್ರ ಮಾಡ್ಬೇಕು ಅಂತ. ಆಕೆ ಬಹಳ ಚೆನ್ನಾಗಿ ಹೇಳಿದ್ರು, ನಾನೆಲ್ಲ ಬರ್ದಿದ್ದು, ಬರೆಸ್ತಾ ಪರಮಾತ್ಮ ನನಗೆ ಸಹಾಯ ಮಾಡಿದ್ರು ನನ್ನ ಪತಿ ದೇವ್ರು ಅಂತ. ಈಗಿನ ಕಾಲದಲ್ಲಿ ಇಂಥದಕ್ಕೆ ಸಹಾಯ ಮಾಡೋ ಪತಿ ದೇವ್ರು ಇದ್ರೆ ಸ್ವಾಮಿ ನಿಮಗೆ ನಮಸ್ಕಾರ. ಯಾಕೆ ಅಂದ್ರೆ ನನಗಿಂತ ನಿಮಗೆ ಅಭ್ಯಾಸ ಇದೆ. ಪತಿ ಪತ್ನಿ ಯಾವ್ರು ಇವ್ರು ಯಾವಾಗ ನೋಡು ಜಗಳ ಗಲಾಟಿ, ಕೋರ್ಟ್ಗೆ ಹೋಗಿದ್ದಾರೆ. ಏನ್ ಗಲಾಟಿ? ಏನಿಲ್ಲ, ಮತ್ತೆಲ್ಲ ಇದೆಲ್ಲ ಎಲ್ಲ ಚೆನ್ನಾಗಿ, ಪ್ರಾಬ್ಲಮ್ಮೇ ಇಲ್ಲ, ಮತ್ತೆ ಯಾಕೆ ಬಂದ್ರಿ? ಅಯ್ಯೋ ರಾಮ, ನಿಮ್ಗೆ ಹೇಳಕ್ಕಾಗಲ್ಲ. ಏನು, ನಾನು ಒಂದು ಬೆನ್ಸ್ ಕಾರ್ ತಗೋಬೇಕು ಅಂತಿದ್ದೆ, ಅವಳು ಒಪ್ಕೊಂಡ್ಲು, ಮತ್ತೇನ್ ತಗೊಳ್ಳಿ? ಇಲ್ಲ, ನಾನು ವೈಟ್ ಬೇಕು ಅಂತಿದ್ದೆ, ಅವಳು ರೆಡ್ ಬೇಕು ಅಂತಿದ್ದೆ, ಅದಕ್ಕೆ ಜಗಳ. ಇಂತಹ ವಿಚಿತ್ರವಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಭಾರತ ದೇಶ. ನನಗೆ ಆಶ್ಚರ್ಯ, ಅಮ್ಮ ಅವರು ಶಾರದಾ ಮಠದಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಆಶ್ಚರ್ಯವಾಗುತ್ತೆ. ಎಲ್ಲಾರು ಈ ರೀತಿ ಕೆಲಸ ಮಾಡಿದ್ರೆ, ರಾಮಕೃಷ್ಣ ಮಠ, ಶಾರದಾ ಮಠ, ರಾಘವೇಂದ್ರ ಮಠ, ಎಲ್ಲಾ ಮಠಗಳಲ್ಲಿ ಆ ರಿಟೈರ್ಡ್ ಜನ ಎಲ್ಲ ಹೋಗಿ ಕೆಲಸ ಎಲ್ಲ ಮಾಡಿದ್ರೆ ನಮ್ಮ ಭಾರತ ರಾಮರಾಜ್ಯ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಆದ್ರೆ nowadays people are becoming more busy after the retirement. You can't talk to them, they will not lift the phone. ಏನಪ್ಪಾ ಎಲ್ಲಿ ನಾನು ಫೋನ್ ಮಾಡಿ, ಅದೇ ಸ್ವಾಮೀಜಿ ಡಾಕ್ಟರ್ ಹೇಳಿದ್ರು ಇವತ್ತು ಇಷ್ಟು ರೌಂಡ್ ಹೊಡಿಬೇಕು ಅಂತ, ಅಷ್ಟು ರೌಂಡ್ ಹೊಡಿತಿದ್ದೆ, ಫೋನ್ ಆಫ್ ಮಾಡಿದೆ. ರೌಂಡ್ ಹೊಡಿಯಕ್ ಡಾಕ್ಟರ್ ಹೇಳ್ಬೇಕಾ? ನೀವೇ ಹೊಡಿಯಕ್ಕಾಗಲ್ವಾ? ಇಲ್ಲ,
ಸೊ ಹೀಗೆ ಒಂದ್ ರೀತಿಯ ವಿಚಿತ್ರವಾದ ಸ್ಥಿತಿಲಿದ್ದಾರೆ. ನಾನ್ ರಾಮಾಯಣ ಹೇಳ್ಬೇಕಾಗಿತ್ತು ಅಥವಾ ಮಹಾಭಾರತ ಹೇಳ್ಬೇಕಾಗಿತ್ತು, ಅವರೆಲ್ಲ ಹೇಳೋದ್ರಿಂದ ಅಲ್ಲಿ ಹೋಗಲ್ಲ. ನನ್ನ ಸ್ಥಿತಿ ಹೇಳ್ತಿದ್ದೀನಿ ನಿಮಗೆ, ನಮ್ಮ ಸ್ಥಿತಿ ಏನಿದೆ ಅಂತ. ಈಗೇನು ಅನ್ಕೋಬೇಡಿ, ಅನ್ಯಥಾ ಭಾವಿಸ್ಬೇಡಿ, ಇರೋದನ್ನ ಹೇಳ್ತಿದ್ದೀನಿ. ಇಲ್ಲಿ ನಾನು ಎಷ್ಟು ಸ್ಫೂರ್ತಿಯುತವಾಗಿ ಮಾತಾಡಿದ್ರು ನೀವು ಕೇಳ್ತೀರಾ. ಅನುಷ್ಠಾನ ತರದ ಕಷ್ಟ, ಯಾಕೆಂದ್ರೆ ವಯಸ್ಸಾಗಿದೆ. ಚಪ್ಪಾಳೆ ಹೊಡೆದ್ಬಿಟ್ಟು ಬಹಳ ಚೆನ್ನಾಗ್ ಮಾತಾಡಿದ್ರು, ಏನ್ ಅಯ್ಯೋ ಅದ್ ಹೇಳಕ್ ಆಗಲ್ಲ, ಅಲ್ಲ ಏನ್ ನೀನ್ ಕೇಳಲೇಬೇಡ. ಸ್ವಾಮೀಜಿ ಮಾತಾಡ್ತಿದ್ರೆ ಸ್ಫೂರ್ತಿ ಬರುತ್ತೆ. ಮತ್ ಹೆಂಗ್ ಬಂದ್ರಿ? ಆಟೋದಲ್ಲಿ ಬಂದೆ, ಯಾಕೆ ನಡೆಯಕ್ಕಾಗಲ್ಲ ಅಲ್ಲ. ಸೊ ಹಿಂಗೆ ಬರೀ ಕಾಂಪ್ಲೆಕ್ಸ್ ಇದ್ರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಈಗ ಇನ್ನೊಂದು ತಾಯಿಯವ್ರಿಗೆ ನಾನೊಂದು ಹೇಳ್ತೀನಿ, ಗೌರಮ್ನವ್ರಿಗೆ, ಅಮ್ಮ ನನಗೆ ಹುಡುಗರು ಬಂದು ಹೇಳ್ತಾರೆ, ಯಾಕೋ ಇಷ್ಟೊಂದು ಬ್ಯುಸಿ ಇದ್ದೆ ಇವತ್ತು ಬರ್ಲಿಲ್ಲ. ಅಯ್ಯೋ ಸ್ವಾಮೀಜಿ ಒಂದ್ ಪ್ರಾಬ್ಲಮ್. ಏನು? ನಮ್ಮ ಅಜ್ಜಿಯವರು, ಇಲ್ಲಿ ಕೂತಿರೋರೆಲ್ಲ ಗೊತ್ತು ನಿಮಗೆ, ಹಿಂದಿನ ಕಾಲದಲ್ಲಿ ಕೋಟಿ ರಾಮಾಯಣ ರಾಮನಾಮ ಬರೆಯೋರು, ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಅಂತ ಬರೆಯೋರು, ಗಣೇಶನ್ ಬರೆಯೋರು. ಆ ಕೋಟಿ ರಾಮನಾಮ ಬರೆದು ಬಿಟ್ಟು ತಗೊಂಡು ದೇವಸ್ಥಾನಕ್ಕೆ ಕೊಟ್ಟು ನಮಸ್ಕಾರ ಮಾಡಿ ಅವ್ರ ಜೀವನ ಧನ್ಯತೆಯ ಭಾವನೆಯನ್ನು ವಹಿಸ್ತಾರೆ. ಧನ್ಯತೆಯ ಭಾವನೆ ಬರ್ತಿತ್ತು. ಯಾಕೆ? ಕೋಟಿ ರಾಮನಾಮ ಬರ್ದಿದ್ದೀನಿ. ಇಲ್ಲಿ ಏನಿದೆ ಗೊತ್ತಾ? ಕೋಟಿ ರಾಮನಾಮ ಬರ್ದಿದ್ದು ಹೆಚ್ಚಲ್ಲ, ಮನಸ್ಸು. ಕೋಟಿ ರಾಮನಾಮನ ಬರಿವಾಗ ಮನಸ್ಸಲ್ಲಿ ಹೋಗ್ತಿರ್ತಲ್ಲ. ಈಗೇನಪ್ಪ ನಿಮ್ಮ ಮೊಮ್ಮಕ್ಕಳು, ಅಜ್ಜಿ ಏನ್ ಮಾಡ್ತಿದ್ಯಾ? ಅದೇಪ್ಪ ನಾನು ರಾಮನ್ ಬರೀತಿದ್ದೀನಿ, ಕೋಟಿ. ಎಷ್ಟು ಕೋಟಿ ಬೇಕು? ಅಲ್ಲಪ್ಪ ಕೋಟಿ, ಬಾ ಇಲ್ಲಿ ಕಂಪ್ಯೂಟರ್ಗೆ ಹಾಕೊಡ್ತೀನಿ ತಗೋ, ಪ್ರಿಂಟ್ ಆಗೋಯ್ತು. ಆ ಲೆವೆಲ್ಗೆ ಬಂದ್ಬಿಟ್ಟಿದೀವಿ ನಾವು. ನಿಂಗೆ ಕೋಟಿ ರಾಮ ಬೇಕಲ್ಲ, ಕಂಪ್ಯೂಟರ್ ಹಾಕೊಡ್ತೀನಿ ತಗೋ ಅಂತ. ಆದ್ರೆ ಈಕೆ ಚಂದ್ರಣ್ಣವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಸಂಸ್ಕೃತದಿಂದ ಕನ್ನಡೀಕರಿಸೋದು ಬಹಳ ಕಷ್ಟ. ಬ್ರಹ್ಮಸೂತ್ರ ಇರ್ಬೋದು, ಭಗವದ್ಗೀತೆ ಇರ್ಬೋದು, ವಿವೇಕ ಚೂಡಾಮಣಿ ಇರ್ಬೋದು, ಏನೇ ಇರ್ಬೋದು, ಆ ಒಂದು ಈಗ ಆಧ್ಯಾತ್ಮಿಕ ರಾಮಾಯಣ, ಅಧ್ಯಾತ್ಮ ರಾಮಾಯಣನೇ ತಗೊಳ್ಳಿ. ಇವತ್ತು ತುಳಸಿದಾಸರ ಜನ್ಮ ದಿನೋತ್ಸವ ಅಂತ ಹೇಳಿದ್ದೀನಿ ನಾನು. ಯಾಕೆ ಹೇಳಿದೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ತುಳಸಿದಾಸರು ರಾಮಚರಿತ ಮಾನಸ ಬರೆಯೋದಕ್ಕೆ ಆಧ್ಯಾತ್ಮ ರಾಮಾಯಣನೇ ಮೂಲ ಕಾರಣ. ಅದನ್ನು ಓದದ ಮೇಲೆ, ಅದನ್ನು ಕೇಳದ್ಮೇಲೆ, ಅದನ್ನ ತಿಳಿದ್ಮೇಲೆ ರಾಮಚರಿತ ಮಾನಸ ಬರೆದ್ರು. ಇದನ್ನ ಬರೆಯೋದಕ್ಕೆ ಇಷ್ಟು ಪುಟಗಳನ್ನ ಬರಿಬೇಕಂದ್ರೆ ಅವರ ಕಾನ್ಸಂಟ್ರೇಷನ್ ಏನಿರಬಹುದು. ಅಥಾತೋ ಬ್ರಹ್ಮ ಜಿಜ್ಞಾಸ, ಮೊದಲನೇದು ಬ್ರಹ್ಮಸೂತ್ರದ ಶ್ಲೋಕ. ಅಥಾತೋ ಬ್ರಹ್ಮ ಜಿಜ್ಞಾಸ, ಇದನ್ನ ನೀನು ಟ್ರಾನ್ಸ್ಲೇಟ್ ಮಾಡು, ಈಗ ಬ್ರಹ್ಮಸೂತ್ರವನ್ನ ಹೇಳ್ತೀನಿ ಅಷ್ಟೇ, ಹೇಳು ಅಂತಾರೆ. ಬಟ್ ವಿವರಿಸ್ಬೇಕು, ಆ ಭಾವನೆ ಒಳಗೆ ತುಂಬಬೇಕು ಮನಸ್ಸನ್ನ, ತಾನೇ ಅದರಲ್ಲಿ ಮುಳುಗಬೇಕು. ಆಗ ನಾನು ನನ್ನ ಜನ್ಮ ಜನ್ಮಾಂತರದ ಸುಕೃತದ ಫಲವೆಂಬಂತೆ ಕುವೆಂಪು ಅವ್ರ ಜೊತೆ ತುಂಬಾ ವರ್ಷ ನಾನು ಜೊತೆಲೇ ಇದ್ದೆ. ಅವರು ವಾಕಿಂಗ್ ರಾಮಕೃಷ್ಣ ಆಶ್ರಮಕ್ಕೆ ಬರೋರು. ಆಗ ನನಗೆ ಇವರು ಕುವೆಂಪು, ಇವರು ಋಷಿವರ್ಯರು ಅದೆಲ್ಲ ಗೊತ್ತಿರ್ಲಿಲ್ಲ. ಅವ್ರು ನಮಗೆ ಸ್ವಲ್ಪ ತಿಂಡಿ ಅದು ಇದು ಜೋಬಲ್ಲಿ ಇಟ್ಕೊಂಡ್ ಬರೋರು. ಅವರ ಶ್ರೀಮತಿಯವರು ಹೇಮಾವತಮ್ನವರು ಹೋಗ್ತಿರಲಿ ಆ ಬ್ರಹ್ಮಚಾರಿ ಕೊಟ್ಬಿಡಿ, ಚಿಕ್ಕವ್ ನಾನು ನಡ್ಕೊಂಡು ಹೋಗೋರು. ನಾನು ಅವ್ರ ಜೊತೆ ಹೋಗುವೆ. ಆ ವಿದ್ಯಾಶಾಲೆಯಲ್ಲಿ ಇವರೇ ಕೃಷ್ಣ ಅವರೇ ವಿದ್ಯಾಶಾಲೆಯ ಪ್ರಾಡಕ್ಟ್. ಅಲ್ಲಿಯ ಸಂಸ್ಕೃತಿ ಪರಂಪರೆನ ಅವರು ಧಮನಿಗಳಲ್ಲಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಈಗ ಪುಟ್ಟಪ್ಪನವ್ರು ಹೋಗ್ತಾರೆ, ನಾನು ಅಲ್ಲೊಂಚೂರು ಹೂವೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೆ, ನಿಂತ್ಬಿಟ್ಟಿರೋರು ಹಿಂಗೆ ಪುಟ್ಟಪ್ಪನವ್ರು. ಯಾಕೆ ಈ ಮನುಷ್ಯ ಹೆಂಗ್ ನಿಂತ್ಕೊಂಡಿದ್ದಾರೆ? ಹೋಗೋಣ ಬೇಗನೆ, ತಿಂಡಿಗೆ ಲೇಟ್ ಆಯ್ತು ಅಂದ್ರೆ. ಇಲ್ಲ, ನಾನು ಮಾತಾಡ್ಲಿಕ್ಕೂ ಆಗ್ತಿರ್ಲಿಲ್ಲ ಅವ್ರ ಹತ್ರ. ಐ ವಿಲ್ ಟೆಲ್ ಯು ದ ರಿಯಲ್ ಫ್ಯಾಕ್ಟ್. ಸ್ಯಾರ್ ಅಂತಲೂ ಹೇಳಕ್ಕಾಗಲ್ಲ, ಹೋಗೋಣ ಅಂತಲೂ ಹೇಳಕ್ಕಾಗಲ್ಲ. ಅವರ ಮುಖ ಕಮಲಗಳನ್ನ ನೋಡ್ತಾ ಇದ್ರೆ ಹಿ ವಾಸ್ ವಿಟ್ನೆಸ್ಸಿಂಗ್ ಆ ಸೂರ್ಯ ಹುಟ್ಟುತ್ತಾ ಇರೋದನ್ನ ನೋಡ್ತಾ ನಿಂತಿದ್ದಾರೆ. ನಂಗೆ ಮಾತಾಡಕ್ ಆಗ್ಲಿಲ್ಲ, ಸುಮ್ಮನೆ ನಿಂತ್ಕೋತಿದ್ದೆ. ಎಷ್ಟೋ ಹೊತ್ತು ಬೇರೆ ಕಡೆ ಹೂವೆಲ್ಲ ಕಿತ್ಕೊಂಡ್ಬಂದು ಹೋದ್ಮೇಲೂ ಹಾಗೆ ನಿಂತಿರೋರು ಋಷಿವರ್ಯರು. ಸೊ ಕವಿಗಳು ಅಂದ್ರೆ ಅಥವಾ ಈ ರೀತಿ ಕೆಲಸ ಮಾಡೋರು ಸಾಮಾನ್ಯದರಾಗೋದಿಲ್ಲ. ಅವರಲ್ಲಿ ಏನೋ ಆಂತರ್ಯದಲ್ಲಿ ಆ ಸಂಸ್ಕಾರ, ಸಂಸ್ಕೃತಿ, ಪರಂಪರೆ, ವಿಚಾರಧಾರೆ ಅದೆಲ್ಲ ಇದ್ರೆ ಮಾತ್ರ ಸಾಧ್ಯವಾಗತ್ತೆ. 45,000 ಶ್ಲೋಕಗಳು ರಾಮಾಯಣ. ಅದೆಲ್ಲ ತಗೊಂಡು ಇದನ್ನ ತಗೊಂಡಾಗ ಚಂದ್ರಣ್ಣನವ್ರನ್ನ ಮತ್ತೆ ನಾನು ರೆಫರ್ ಮಾಡ್ತೀನಿ. ರಾಮನನ್ನ ಆಧ್ಯಾತ್ಮಿಕ ರಾಮಾಯಣದಲ್ಲಿ ಆಧ್ಯಾತ್ಮಿಕದ ಜ್ಯೋತಿಯಾಗಿ ಪ್ರತಿಬಿಂಬಿಸಿದ್ದಾರೆ. ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸ್ಪಿರಿಚುವಲ್ ಪವರ್. ಅಲ್ಲಿ ಅವನ್ ಕೊಂದ ಅದಾಯ್ತು ಇದಾಯ್ತು ಹೆಚ್ಚಿಲ್ಲ. ರಾಮನನ್ನ ನಾವು ನೋಡಿದಾಗ
ರಾಮನನ್ನ ನಮ್ಗೆ ಅರಿವಿಲ್ಲದೆ ನಮಸ್ಕಾರ ಮಾಡ್ತೀವಿ. ಯಾಕಂದ್ರೆ ಆಧ್ಯಾತ್ಮ ರಾಮಾಯಣದಲ್ಲಿ ರಾಮನ ಚಿತ್ರ ಅಷ್ಟು ಅದ್ಭುತವಾಗಿದೆ. ಅದನ್ನ ಒಬ್ರು ಕನ್ನಡತಿ ಯಾವುದೇ ರೀತಿಯ ಶಬ್ದ ಇಲ್ಲದೆ, ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ ಇಲ್ಲದೆ, ಅಬ್ಬರ ಇಲ್ಲದೆ ಬರಿಬೇಕಂದ್ರೆ ಇದಕ್ಕಿಂತ ತಪಸ್ಸು ಇನ್ಯಾವುದು ಇಲ್ಲ ಜೀವನದಲ್ಲಿ. ಐ ಕಾಲ್ ಇಟ್ ಆಸ್ ಎ ತಪಸ್ಸು. ಅಮ್ಮ ಮುಖಸ್ತುತಿ ಅಲ್ಲಮ್ಮ, ನೀವೇನ್ ನೋಡಿ, ನಾವೊಂದು ಫ್ಯೂ ಮಿನಿಟ್ಸ್ ಕೂತ್ಕೊಳ್ಳಿಕ್ಕಾಗಲ್ಲ, ಎದ್ದು ಹೋಗ್ತೀವಿ ಬರ್ತೀವಿ. ಸಿನಿಮಾದಲ್ಲಿ ಹಂಗೆ ಎದ್ದೇಳಲ್ಲ ನಾವು, ಬಹಳ ಸ್ಟ್ರಿಕ್ಟ್, ನಾವು ಬಹಳ ಸ್ಟ್ರಿಕ್ಟ್. ಸಿನಿಮಾದಲ್ಲಿ ಎಲ್ಲಾದ್ರೂ ಎದ್ದು ನೋಡ್ತೀರಾ ನೀವು? ಇಲ್ಲಪ್ಪ, ಎದ್ದೇಳೋದೇ ಇಲ್ಲ. ಎದ್ದೊಂದು ಹಾಕಿ ಕೂರಿಸ್ತೇವೆ, ಕುತ್ಕೊಳ್ಳಕ್ಕೆ ನೀನು. ಆಮೇಲೆ ಅಲ್ಲೊಂದು ಅನೌನ್ಸ್ಮೆಂಟ್ ಬರುತ್ತೆ ಸಿನಿಮಾದಲ್ಲಿ, ಇವತ್ತು 2 ರೀಲ್ ಎಕ್ಸ್ಟ್ರಾ ಬಿಡ್ತೀವಿ ಅಂತ. ಮೊದಲೇ ರೀಲ್ ಬಿಡ್ತಿರ್ತಾರೆ, ಇನ್ನು 2 ಬಿಡ್ತೀವಿ, ಇನ್ನು 2 ರೀಲ್ ನೋಡೋಣ ಅಂತಾರೆ. ನೈಜ ಸ್ಥಿತಿನ ನೋಡಕ್ ಯಾರು ಇಷ್ಟಪಡೋದಿಲ್ಲ. ಏನು ಅನ್ಕೋಬೇಡಿ, ಉಡಿ ಕೃಷ್ಣಾಜಿ ಅವ್ರ ಹತ್ರ ನಾನು ಕೇಳ್ಬಿಟ್ಟು ಹೇಳ್ತೀನಿ. ನನಗೆ ಈ ಪುಸ್ತಕದ ಬಿಡುಗಡೆ ಏನಾದ್ರು ಬೆಂಗಳೂರಿನ ಸೆಂಟ್ರಲ್ ಹಾಲಲ್ಲೋ ಅಥವಾ ಈ ಸಂಸ್ಥೆಯ ಇನ್ನೊಂದು ಮಹಾನ್ ಸಭಾಂಗಣದಲ್ಲೋ ಸಾವಿರಾರು ಯುವ ಜನತೆ ಕೂತಿರ್ಬೇಕಾಗಿತ್ತು. ದೇ ಶುಡ್ ನೋ ವಾಟ್ ಈಸ್ ರಾಮ, ದೇ ಶುಡ್ ನೋ ವಾಟ್ ಈಸ್ ಹನುಮಂತ, ದೇ ಶುಡ್ ನೋ. ಅವ್ರನ್ನ ಬಿಟ್ಬಿಟ್ಟಿದ್ದೀವಿ ನಾವು. ಮಮ್ಮಿ ಎಲ್ಲೋಗ್ತಿದ್ಯಾ? ಅದೇ ಕಣೋ, ನಮ್ಮ ಫ್ರೆಂಡ್ ಬಹಳ ಒಳ್ಳೆಯವರು, ಪುಸ್ತಕ ಬರೆದ ನೋಡ್ಕೊಂಬಮ್ಮ, ರಾಮಾಯಣ ಪುಸ್ತಕ ಅಲ್ವಾ, ನಿಧಾನಕ್ಕೆ ಬಾಸ್ ಆಯ್ತಲ್ಲ, ಡೋಂಟ್ ವರಿ. ನೀನೇನ್ ಮಾಡ್ತೀಯ? ಐ ಆಮ್ ಬಿಸಿ ವಿತ್ ಕಂಪ್ಯೂಟರ್ ಅಂಡ್ ಇದು ಏನದು ಮೊಬೈಲ್, ಫ್ರೆಂಡ್ಸ್ ಬರ್ತಾರೆ, ನಾವೆಲ್ಲ ಹಿಂಗಾಗ್ಬಿಟ್ಟಿದೆ ನಮಗೆ. ಇಲ್ಲೊಂದು ಮಾತು ಹೇಳ್ತೀನಿ ಕೇಳಿ, ಅದಕ್ಕೆ ನೀವೇ ಜವಾಬ್ದಾರರು. ಹೇಗಾಗಿದೆ ಗೊತ್ತಾ? ಹೇಳೋ ಮೇಲೆ ನೋಡಿ, ರಾಮಾಯಣ ಅಂದ್ರೆ ಏನ್ ಅನ್ಕೊಂಡೆ? ಇವತ್ ನೀನ್ ಬದುಕಿದ್ಯಾ ಅಂದ್ರೆ, ಈ ಭೂಮಿಲಿ ಇದೆಯಾ ಅಂದ್ರೆ, ಈ ಜಗತ್ತಿನಲ್ಲಿ ಇದೆಯಾ ಅಂದ್ರೆ ರಾಮಚಂದ್ರನ ವಿಚಾರಧಾರೆ ಕೇಳ್ಬೇಕು. ನಡಿ ಅಂತ ಕರ್ಕೊಂಬರೋ ಶಕ್ತಿ ಬೇಕು. ನಮ್ಗಿಲ್ಲ ಆ ಶಕ್ತಿ. ಯಾಕಂದ್ರೆ ಅವ್ನು ಎಲ್ಲರೂ ಹೆಂಗಾದ್ರೂ ರಾತ್ರಿ ಲೇಟಾಗಿ ಬಾಮ್ಮ, ಫಾಸ್ಟ್ ಆಗಿ ಬರ್ಬೇಡ, ಬೇಕಾದ್ರೆ ನಾನು ನಿಧಾನ ಹಾಕ್ತೇನೆ. ಹಂಗಾಗ್ಬಿಟ್ಟಿದೀವಿ ನಾವು. ನಮ್ಮ ಜೀವನ ಹೆಂಗ ಆರಂಭ ಆಯ್ತು? ಕೃಷ್ಣ ಅವ್ರು ಒಪ್ಕೋತಾರೆ, ಅಮ್ಮನೂ ಒಪ್ಕೊಳ್ತಾರೆ, ಇಲ್ಲಿ ಕೂತಿರೋ ಹಿರಿಯರೆಲ್ಲ ಒಪ್ಕೋತಾರೆ, ನೀವೆಲ್ಲರೂ ಒಪ್ಕೋತೀರಾ. ನಾವ್ ಆರಂಭ ಮಾಡಿದ್ ನಮ್ ಜೀವನ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಪಿ ಪುಕ್ಕದಲ್ಲಿ. ಒಪ್ಕೋತೀರಾ? ಬಾಬಾ ಬ್ಲಾಕ್ ಶಿಪ್ ಅಲ್ಲ, ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಬರಿತಿದ್ದು ನಾವು ಕಾಪಿ ಬುಕ್ದಲ್ಲಿ. ಆ ಕಾಪಿ ಪುಸ್ತಕದಲ್ಲಿ ಶುದ್ಧ ಬ್ರಹ್ಮ ಬರ್ದು ಜೀವನನು ಅಷ್ಟೇ ಶುದ್ಧವಾಗಿ ಆಗ್ತಿತ್ತು. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ ಅಂತ ಕೇಳಿದಾಗ ಮನೇಲಿ ಇದೇನು ಅರ್ಥ ಏನು ಅಂದ್ರೆ, ಕೂತ್ಕೊ ಹೇಳ್ತೇನೆ ಅಂತ ಹೇಳೋರು ಮನೇಲಿ. ನಿಮ್ಗೇನಾದ್ರೂ ಧೈರ್ಯ ಇದ್ರೆ, ಶಕ್ತಿ ಇದ್ರೆ, ಹುಡುಗರ ಕೈಲಿ ಬರ್ಸಿ ನೋಡೋಣ ಕಾಫಿ ಬುಕ್ ಅನ್ನು. ಅವನು ಹೇಗೆ ಹೋಗ್ತಾನ ಅವನು? ಮೈ ಡ್ಯಾಡಿ ಈಸ್ ಆಸ್ಕಿಂಗ್ ಟು ರೈಟ್ ಕಾಪಿ ಬುಕ್ ಅನ್ ರಾಮ, ಶಾಲ್ ಐ ಡೂ? ನೋ ಅನ್ನುತ್ತದು. ಅದನ್ನ ಪ್ರಿಪೇರ್ ಮಾಡಿರೋ ಹಂಗೆ ಪ್ರಿಪೇರ್ ಮಾಡಿರ್ತಾರೆ. ಎಸ್ ಅನ್ನೋಂಥದ್ದು ಬೇಕು ನಮಗೆ. ಈ ದೇಶ ಉದ್ಧಾರ ಆಗ್ಬೇಕಂದ್ರೆ, ಈ ದೇಶ ಬದಲಾಗ್ಬೇಕು ಅಂದ್ರೆ, ನೀವು ಸೆನ್ಸೆಕ್ಸ್ ಡಾಟಾಸ್ ನೋಡ್ಬೇಡಿ. ಕಲ್ಕತ್ತಾ ಸೆನ್ಸೆಕ್ಸ್, ಅಲ್ಲಿ ಶೇರ್ ಮಾರ್ಕೆಟ್, ಬಾಂಬೆ ಶೇರ್ ಮಾರ್ಕೆಟ್ ಅಲ್ಲ. ನಮ್ದೇನಾಗಿದೆ ನೋಡಿ, ನಮ್ ಜೀವನ, ವೈಯಕ್ತಿಕ ಜೀವನ ನೋಡಿ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರೋದಕ್ಕೆ ಮುಂಚೆ ನಾರದ ಮಹರ್ಷಿಗಳು ಬರ್ತಾರೆ ವಾಲ್ಮೀಕಿ ಮಹರ್ಷಿಗಳ ಹತ್ರ. ಬಂದಾಗ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ, 16 ಗುಣ ಸಂಪನ್ನ ಉಳ್ಳ, 16 ರೀತಿಯ ಎಲ್ಲ ರೀತಿಯ ಶಕ್ತಿ ಉಳ್ಳ ಒಬ್ಬನ ಕತೆ ಹೇಳ್ತೀಯ ನೀನು, ನಾನು ಕೇಳ್ಬೇಕು ಅನ್ಸುತ್ತೆ ಅಂದಾಗ ನಾರದ ಮಹರ್ಷಿಗಳು, ಯಾರು ಹೇಳಿ, ಯಾರು ಹುಡುಕ್ತೀಯ ನೀನು? ರಾಮನ ಕಥೆ ಹೇಳ್ತಾನೆ ಚಿಕ್ಕದಾಗಿ, ಮೂಲ ರಾಮಾಯಣ ಅಲ್ಲಿ ಬರುತ್ತೆ. ಅದನ್ನ ಕೇಳಿದ್ಮೇಲೆ ವಾಲ್ಮೀಕಿ ಮಹರ್ಷಿಗಳು ಪೂರ್ಣ ರಾಮಾಯಣ ಬರೀತಾರೆ. ಚಂದ್ರಣ್ಣವ್ರು ಹೇಳ್ದಂಗೆ ಈಗಿನ ನಮಗೆ ಸಿಕ್ಕಿರೋ ಲೆಕ್ಕದಲ್ಲಿ 300ಕ್ಕಿಂತಲೂ ಹೆಚ್ಚು ಬಗೆಯ ರಾಮಾಯಣ ಇದೆ. ಮೋರ್ ದ್ಯಾನ್ 300. ಸುಮಾತ್ರ ಇರಬಹುದು, ಬಾಲಿ ಇರಬಹುದು, ಮಯಮ್ನಾರ್ ಇರಬಹುದು, ಎಲ್ಲ ದೇಶಗಳಲ್ಲೂ ರಾಮಾಯಣ ಇದೆ. ನಮ್ಮ ದೇಶದಲ್ಲಿ ರಾಮಾಯಣ ಹೊರಟೋಗ್ತಾ ಇದೆ. ದುಃಖವಾದ ಹೇಳ್ತೀನಿ. ಎಲ್ಲಾದ್ರೂ ಕೇಳಿದ್ದೀರಾ ಲೈಬ್ರರಿಲಿ ರಾಮಾಯಣ ಇದೆಯಾ ಅಂತ ಕೇಳುತ್ತಾರ ಅಂತ? ಹೊಟ್ಟೋಯ್ತು ಆ ದಿವಸಗಳೆಲ್ಲ. ತೊರೆ ರಾಮಾಯಣ, ಕಂಬ ರಾಮಾಯಣ, ಎಷ್ಟೊಂದು ರಾಮಾಯಣಗಳಿತ್ತು, ಎಷ್ಟು ಚೆನ್ನಾಗಿತ್ತು.
ಶಾಲೆಗಳಲ್ಲಿ, ಕಾಲೇಜ್ ಡೇ ಶಾಲೆ ಇವರು ಆಕ್ಟ್ ಮಾಡಿದ್ದಾರೆ. ಕಾಲೇಜ್ಗಳಲ್ಲಿ, ವಿದ್ಯಾಶಾಲೆಯಲ್ಲಿ ನಾವು ನೋಡಿದ್ದೀವಿ, ರಾಮಾಯಣದ ಭಾಗಗಳನ್ನ ತಗೊಂಡು ಆಕ್ಟ್ ಮಾಡಿಸ್ತಿದ್ರು ಹುಡುಗರಿಗೆ. ಅವಾಗ್ಲೇ ರಾಮನ ಜೀವನ, ಸೀತೆಯ ಜೀವನ, ಲಕ್ಷ್ಮಣನ ಜೀವನ ವಿಚಾರಿಸ್ತಾ ಇದ್ರು. ಈಗ ಹೇಳಕ್ಕಾಗುತ್ತೆ ನೀವು? ಮಮ್ ಅಲ್ಲ, ಹಳೇದು ಮಮ್, ಐ ಡೋಂಟ್ ವಾಂಟ್ ದಟ್. ಈಗ ಮಾಡ್ರನ್, ಕ್ಯಾಟ್ ಮ್ಯಾನ್, ಬ್ಯಾಟ್ ಮ್ಯಾನ್, ರ್ಯಾಟ್ ಮ್ಯಾನ್, ಸ್ಯಾಟ್ ಮ್ಯಾನ್. ಇನ್ನೊಂದು ಹೇಳ್ತೀನಿ ಕೇಳಿ, ನೀವು ನಿಜ ಹೇಳ್ತೀನಿ ಕೇಳಿ. ಆಶ್ರಮಕ್ಕೊಂದು ಮಗು ಬಂದಿತ್ತು, ಪುಟ್ಟು ಮಗು. ಪಾಪು ಹೆಂಗಿದ್ಯಾ ಪಾಪು? ಹೌ ಆರ್ ಯು ಪಾಪು? ಮಗು ಹೇಗಿದ್ಯಾ ಪುಟ್ಟು? ಎಷ್ಟು ನಿನ್ನ ಹೆಸರು? ಎಷ್ಟನೇ ಕ್ಲಾಸ್? ನಮ್ದು ಕನ್ನಡ ಭಾಷೆ, ಮಾತೃಭಾಷೆ, ತಾಯಿಯ ಭಾಷೆ ಹೇಳಿದ್ರೆ ಆ ಮಗು ನನ್ನೇ ನೋಡ್ತಾ ಇತ್ತು. ಈ ಎಲೆಕ್ಟ್ರಿಕ್ ಹೊಡೆದ್ರೆ ಬರ್ತಲ್ಲ, ಕರೆಂಟ್ ಹೊಡೆದಂಗೆ. ಅದಕ್ಕೆ ನಾನು ಹೇಳಿದೆ, ಯಾಕೆ ಮಾತಾಡಲ್ಲ ಅಂದ್ಬಿಟ್ಟು ಅಜ್ಜಿ ಕೇಳಿದೆ. ಅಜ್ಜಿ ಯಾಕೆ ಮಾತಾಡಲ್ಲ ಅಂದ್ರೆ, ಅವನು ಸ್ವಾಮೀಜಿ ನಿಮ್ಗೆ ಗೊತ್ತಿಲ್ಲ, ಅವನು ಇಂಗ್ಲಿಷ್ ಮೀಡಿಯಂಗೆ ಹೋಗಿದ್ದಾನೆ ಅಂತ. ಆ ಮಗುಗೆ ಅಮ್ಮ ಅಪ್ಪ ಹೇಳ್ಕೊಡದೇ ಇರುವಂತ ರಾಜ್ಯದಲ್ಲಿ, ಅಮ್ಮ ಅಪ್ಪ ಹೇಳ್ಕೊಡ್ತಿರುವಂತ ನಾಡಿನಲ್ಲಿ ನೀವು ರಾಮನ ಕಥೆ, ಕೃಷ್ಣನ ಕಥೆ ಹೆಂಗ್ ಹೇಳಕ್ ಹೋಗುತ್ತೀರ ನೀವು? ನೀವೇ ಹೇಳಿ. ರಾಮಾಯಣ ದರ್ಶನಂ ಬರ್ದಾಗ ಅದನ್ನ ಆನೆ ಮೇಲೆ ಇಟ್ಕೊಂಡು, ಜ್ಞಾಪಕ ಇರ್ಬೋದು ಅವ್ರಿಗೆ, ಆನೆ ಮೇಲೆ ಇಟ್ಕೊಂಡು ಮೈಸೂರಿನ ಬಹಳ ಮುಖ್ಯವಾದ ರಸ್ತೆಗಳಲ್ಲಿ ಪ್ರದರ್ಶನ ಮಾಡಿದ್ರು. ಕುವೆಂಪುರ್ಗೆ ಎಷ್ಟು ಸಂತೋಷವಾಯ್ತು. ಇವತ್ತೇನಾದ್ರು ಕೇಳಿದ್ದೀರಾ ರಾಮಾಯಣವನ್ನ ಆನೆ ಮೇಲೆ ಇಟ್ಕೊಂಡು ಮಾಡೋದಕ್ಕೆ? ಏನಿಲ್ಲ. ಯಾವ್ದು ಬೇಡೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ರಾಮಾಯಣ ತಾಯಿಯವರು ಬರೆದಿರೋದು ಕೇವಲ ಪುಸ್ತಕ ಅಲ್ಲ, ಅದು ಜೀವನದ ಮಾರ್ಗದರ್ಶನ. ಇಟ್ಸ್ ಅ ಗೈಡ್ ಟು ದ ಹ್ಯೂಮನ್ ಬೀಯಿಂಗ್ಸ್, ಹೌ ಟು ಬಿಹೇವ್, how to work, how to think, how to act, how to neglect, how to protect. ಇವೆಲ್ಲ ರಾಮಾಯಣದಲ್ಲಿ ಬರುತ್ತೆ. ಲಾಸ್ಟ್ ಒಂದು ಹೇಳ್ಬಿಟ್ಟು ನನ್ನ ಮಾತು ನಿಲ್ಲಿಸ್ತೀನಿ. ನಿಜ ರೀ, ನಮ್ಮ ದೇಶದ ಸ್ಥಿತಿ ಹೀಗಾಗಿದೆ. ಆದ್ರೆ ನಾವೆಲ್ಲ ಕಡೆ ಊಡಿ ಕೃಷ್ಣವ್ರು ಅಂತ ನೋಡಕ್ ಆಗಲ್ವೇ? ನಾವು ಎಲ್ಲಾ ಕಾಲೇಜಲ್ಲೂ ಇಂಥ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ರೆ ನಾನು ನೋಡಿದ್ದೀನಿ. ಅವ್ರ ಅನೇಕ ಕಾರ್ಯಕ್ರಮಗಳು ನಾನು ಭಾಗವಹಿಸಿದ್ದೀನಿ. ಅಷ್ಟು ಚೆನ್ನಾಗಿ ಅವರು ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ಮಕ್ಕಳಿಗೆ. ಅವ್ರಿಗೆ ಗೊತ್ತು, ಈ ಶಾಲೆಯ ಈ ಒಂದು ಕಾಂಪೌಂಡ್ ಅಲ್ಲಿ, ಈ ಒಂದು ಪರಿಸರದಲ್ಲಿ ಜೀವನವನ್ನ ನಾವು ಮುಂದೆ ತೆಗೆದುಕೊಂಡು ಹೋಗಕ್ಕೆ, ಭವಿಷ್ಯವನ್ನ ರೂಪಿಸೋದಕ್ಕೆ ಒಂದು ಅವಕಾಶ ಅಂತ ಅನ್ಕೋತಾರೆ ಹುಡುಗರು. ಇಂತಹ ವ್ಯಕ್ತಿಗಳಿದ್ರೆ, ಇಂತಹ ಧರ್ಮದರ್ಶಿಗಳಿದ್ರೆ. ನೀವೇ ಹೇಳಿ. ಹೇಳ್ತೀನಿ ನೋಡಿ. ತಾಯಿ ತಂದೆ ಪ್ರೀತಿ, ತಂದೆಗೆ ಮಗನ ಮೇಲೆ ಪ್ರೀತಿ, ಅಣ್ಣನಿಗೆ ತಮ್ಮನ ಮೇಲೆ ಪ್ರೀತಿ, ತಮ್ಮನಿಗೆ ಅಣ್ಣನ ಮೇಲೆ ಪ್ರೀತಿ, ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ, ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ, ರಾಜನಿಗೆ ಅವರ ಎಲ್ಲ ಆ ದೇಶದ ಪ್ರಜೆಗಳ ಮೇಲೆ ಪ್ರೀತಿ. ಯಾವ್ಯಾವ ರೀತಿ ಹೇಗಿರ್ಬೇಕು ಅದನ್ನೆಲ್ಲ ರಾಮಾಯಣದಲ್ಲಿ ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತಾರೆ. ಒಟ್ಟು ತಿಳ್ಸಕ್ ನಾನು ಸಮಯ ತಗೊಳಲ್ಲ. ಇದೊಂದು ಎಕ್ಸಾಂಪಲ್ ಕೊಟ್ಟು ಹೋಗ್ತೀನಿ. ಭೋಜರಾಜ ಕೂತಿರ್ತಾನೆ. ಆಗಿನ ಕಾಲದ ರಾಜರುಗಳು, ಈಗಿನ ಕಾಲದ್ದೇನು ನೀವು ಕಂಪೇರ್ ಮಾಡ್ಕೋಬೇಡಿ. ಈಗ ಆಗಿನ ಕಾಲದವ್ರು ನೋಡ್ಕೊಳ್ಳೋರು, ಅವರು ಯಾರಿಗೂ ಕೇಳ್ತಾನೆ, ರಾಮಾಯಣದ ಒಂದು ಶ್ಲೋಕವನ್ನ ನೀವು ನನ್ಗೆ ಹೇಳಿ. ಅದ್ಭುತವಾದ ಶ್ಲೋಕ. 25,000 ಶ್ಲೋಕದಲ್ಲಿ ಒಂದ್ ಶ್ಲೋಕ ಹೆಂಗಪ್ಪ ಕಂಡು ಹಿಡಿಯೋದು? ಬಿಟ್ಬಿಡು ನಮ್ಮನ್ನ ಅಂತ. ಇಲ್ಲ, ಒಂದ್ ಶ್ಲೋಕ ಬೇಕು ಅಂತ. ನಿಮಗೆ ಸಮಯ ಕೊಡ್ತೀನಿ ಅಂತ. ಕೊನೆಗೆ ಒಬ್ಬ ಎದ್ದು ನಿಂತ್ಕೋತಾನೆ, ಸ್ವಾಮಿ ನಾನು ಪ್ರಯತ್ನ ಪಡ್ತೀನಿ, 2 ದಿವಸ ಸಮಯ ಕೊಡಿ ಅಂತ. 2 ದಿವಸ ಆದ್ಮೇಲೆ ಬರ್ತಾನೆ, ಬಂದ್ ಹೇಳ್ತಾನೆ, ನಾನು ಕಂಡು ಹಿಡ್ಕೊಂಡೆ ಅದ್ಭುತವಾದ ಶ್ಲೋಕ ರಾಮಾಯಣದ್ದು ಅಂತ. ಎಲ್ಲ ಆಶ್ಚರ್ಯ ಪಡ್ತಾರೆ. 45,000 ಶ್ಲೋಕದಲ್ಲಿ ಒಂದು ಶ್ಲೋಕ ನೀನು ಅದ್ಭುತ ಅಂತಂದ್ರೆ, ನೀನು ಬರೀ ಯು ಕೆನಾಟ್ ಸೇ ದಟ್ ಶ್ಲೋಕ, ಯು ಶುಡ್ ಹ್ಯಾವ್ ದ ಎಕ್ಸ್ಪ್ಲೇಷನ್, ಯು ಶುಡ್ ಹ್ಯಾವ್ ದ ಕೆಪಾಸಿಟಿ ಟು ಎಕ್ಸ್ಪ್ಲೈನ್ ಇಟ್, ದೆನ್ ಓನ್ಲಿ ಅಗ್ರಿ. ಹೌದು, ಓಕೆ. ಅವನು ಹೇಳ್ತಾನೆ, ಯಾರ ಮೂಲಕ ಹೇಳ್ತಾನೆ ಗೊತ್ತಾ ಆ ಶ್ಲೋಕನ? ಸುಮಿತ್ರೆಯ ಬಾಯಲ್ಲಿ ಹೇಳಿಸ್ತಾನೆ. ನೀವ್ ಅನ್ಕೋತೀರಾ ರಾಮಾಯಣದಲ್ಲಿ ಕೌಸಲ್ಯ ಇದ್ದಾಳೆ, ಕೈಕೈ ಇದ್ದಾಳೆ, ಸುಮಿತ್ರೆನೂ ಇದ್ದಾಳೆ. ಆದ್ರೆ ಸುಮಿತ್ರೆಯ ಜೀವನ ನಿಜಕ್ಕೂ ಹೇಳ್ತೀನಿ, ಎಲ್ಲ ಹೆಂಗಸರುಗಳು ಓದ್ಬೇಕು ಆ ಜೀವನವನ್ನ, ಎಲ್ಲ ಸ್ತ್ರೀಯರು ಓದ್ಬೇಕು ಆ ಜೀವನವನ್ನ. ಸುಮಿತ್ರೆ ರಾಮನ ಭಕ್ತಳು, ಆದ್ರೆ ಹೊರಗಡೆ ತೋರಿಸ್ಕೊಳಕ್ ಆಗೋದಿಲ್ಲ. ಶಿ ಬಿಹೇವ್ಸ್ ಆಸ್ ಇಫ್ ಶಿ ಇಸ್ ಎ ನಾರ್ಮಲ್ ಲೇಡಿ, ದಶರಥನ ಮಹಾರಾಣಿ ಅಂತ. ಓಡ್ ಬರ್ತಾನೆ ಲಕ್ಷ್ಮಣ, ಅಮ್ಮಂಗೆ ಒಂದು ಮೆಸೇಜ್ ಕೊಡಕ್ ಓಡ್ ಬರ್ತಾನೆ.
ಅಂದ್ ರಾತ್ರಿ ಇಡೀ ಅಯೋಧ್ಯೆ ಎಲ್ಲ ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ಅಯೋಧ್ಯೆಗೆ ತಳಿರು ತೋರಣಗಳಿಂದ ತುಂಬಿದ ಅಯೋಧ್ಯೆ. ಎಲ್ಲೆಲ್ಲೂ ಆ ಒಂದು ಸುವಾಸಿನಿಯರ ಓಡಾಟ, ಎಲ್ಲೆಲ್ಲೂ ಆ ಒಂದು ಪಚ್ಚ ಕರ್ಪೂರ, ಆ ಒಂದು ಸುಗಂಧದ ಒಂದು ಸಂದರ್ಭ ಅಷ್ಟು ಅದ್ಭುತವಾಗಿ. ಯಾಕೆಂದ್ರೆ ರಾಮ ಬೆಳಗ್ಗೆ ರಾಜನಾಗ್ತಾನೆ, ಚಕ್ರವರ್ತಿ ಆಗ್ತಾನೆ ಅಂತ ಎಲ್ಲ ಆಗಿರುವಾಗ ಸುಮಿತ್ರೆ ತನ್ನ ಮನದೇವರು, ತನ್ನ ಹೃದಯ ದೇವರಾದ ಶ್ರೀರಾಮಚಂದ್ರನ ನೆನೆಸ್ಕೊಂಡು ರಾಮನ ಮುಂದೆ ಜಪ ಮಾಡ್ತಾ ಕೂತಿರ್ತಾಳೆ. ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಅಂತ. ಹಿಂದ್ಗಡೆಯಿಂದ ಬರ್ತಾನೆ ಲಕ್ಷ್ಮಣ, ಅಮ್ಮ ಅಂತಾನೆ. ಯೋಚನೆ ಮಾಡಿ ಯಾವ ರೀತಿ ಶಬ್ದ ಇದೆ. ಅಮ್ಮ ಅಂದಾಗ ಈ ಸುಮಿತ್ರೆ ಗೊತ್ತಾಯ್ತಂತೆ ಇದು ನಾರ್ಮಲ್ ಟೋನ್ ಅಲ್ಲ, ದೇರ್ ಇಸ್ ಸಮಥಿಂಗ್ ರಾಂಗ್. ಬಿಕಾಸ್ ಪ್ರತಿ ಸರಿ ಅಮ್ಮ ಅಂತ ಕರೆಯೋಗಳು ಈಗ ಅಮ್ಮ ಅಂತ ಕರೆಯೋಕೆ ಏನೋ ವ್ಯತ್ಯಾಸ ಇದೆ ಅಂದ್ಬಿಟ್ಟು ನಿಧಾನವಾಗಿ ಲಕ್ಷ್ಮಣನ ಕಡೆ ತಿರುಗ್ತಾಳಂತೆ. ಲಕ್ಷ್ಮಣ ಸಪ್ಪಗಾಗ್ಬಿಟ್ಟಿರ್ತಾನಂತೆ, ಆದ್ರೆ ಭಯದಿಂದ ಅಮ್ಮನ ಹತ್ರ ಬಂದಿದ್ದಾನೆ. ಯಾಕೆಂದ್ರೆ ಟು ಟೇಕ್ ದ ಪರ್ಮಿಷನ್ ಆಫ್ ಹಿಸ್ ಮದರ್ ಸೋ ದಟ್ ಹಿ ಕ್ಯಾನ್ ಆಲ್ಸೋ ಅಕಂಪನಿ ಶ್ರೀ ರಾಮಚಂದ್ರ ಅಂಡ್ ಸೀತಾ. ಈಗಿನ ಕಾಲದಲ್ಲಿ ಇದನ್ನ ಯೋಚನೆ ಮಾಡ್ತೀರಾ? ನಿನ್ಗೇನೋ ಬಂದಿದೆ, ಅವರಿಬ್ರು ಜಗಳಾಡ ಅವ್ರು ಹೋಗ್ತಾರೆ, ನೀ ಜಾಸ್ತಿ ಕೂತ್ಕೊಳ್ಳೋದನ್ನೋರ ಜಾಸ್ತಿ. ಇದನ್ನ ಎಲ್ಲಿಂದ ಶುರು ಮಾಡ್ತಾರೆ ಗೊತ್ತಾ? ನೀವು ಏನ್ ಸ್ವಾಮಿ ಇಷ್ಟೊಂದು ಅಬ್ಸರ್ವ್ ಮಾಡ್ತೀರ ಅನ್ಬೇಡಿ. ಏನ್ ಮಾಡ್ಲಿ, ನಾನು ಅಲ್ಲೇ ಪ್ರಪಂಚದಲ್ಲಿ ಇರೋದು, ನಾನು ಅಲ್ಲಿ ನೋಡ್ತಾನೆ. ಬಾರ ಇಲ್ಲಿ ಬಂದ ಅವನು, ಅಮ್ಮ ಏನವ ಕರ್ದೆ, ನೀ ಬಾರ ಇಲ್ಲಿ ನೋಡು, ಇತ್ತೋ ಮೆತ್ತಗ್ತೋ ಇದರವೇ ಉಂಡೆ ಮಾಡಿದ್ದೀನಿ, ನೀನು ತಿಂದ್ಬಿಟ್ಟು ಮೂತಿ ಒರ್ಸ್ಕೊಂಡು ಹೋಗು ಹೊರಗಡೆ. ಅವ್ನು ಹೇಳ್ತಾನೆ, ಅಮ್ಮ ಅಲ್ಲಿ ಚೈತನ್ಯ ಇದ್ದಾನೆ, ಅಲ್ಲಿ ಭರತ ಇದ್ದಾನೆ, ಅಲ್ಲಿ ಲಕ್ಷ್ಮಿ ಇದ್ದಾಳೆ, ಅವ್ರೆಲ್ರಿಗೂ ಚುರ್ಚು, ನಿಂಗೆ ಯಾಕೋ ನೀನೊಬ್ಬನೇ ತಿನ್ಕೋ ಅಂತ ಹೇಳಿ ಕಳಿಸ್ತಾಳೆ ಇವಳೆ. ಇದು ಇವಾಗಿಂದ ಇಂಜೆಕ್ಟ್ ಮಾಡ್ತಾ ಹೋಗ್ತಾರೆ. ಆ ಸಣ್ಣ ಮಗುವಿಂದ ಇಂಜೆಕ್ಟ್ ಮಾಡ್ತಾ ಮಾಡ್ತಾ ಕೊನೆಗೆ ಏನಾಗುತ್ತೆ ನಾನೇನ್ ಹೇಳ್ಬೇಕಾಗಿಲ್ಲ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಜೆಕ್ಟ್ ಮಾಡೋದು ನೀವ್ ಹೇಳ್ಬೇಕು, ಅವನು ನನ್ ಮಗುನೇ ಕಣೋ, ಅವನು ನನ್ ಮಗಳೇ ಕಣೋ, ಇನ್ನೊಂದೆರಡು ರವೆ ಉಂಡೆ ಅಂತ ತಾಯಂದ್ರು ಇದ್ರು ರೀ ಹಿಂದೆ. ಡಿ ವಿ ಗುಂಡಪ್ಪನವ್ರ ಜೀವನದಲ್ಲಿ ಬರುತ್ತದು. ಅವ್ರ ತಾಯಿ ಯಾವತ್ತು ಅವರ ಊಟ ಮಾಡ್ತಿರ್ಲಿಲ್ಲ. ಕೊನೆಗೆ ಹೊರಗಡೆ ಹೋಗಿ ನೋಡ್ಕೊಂಡು ಯಾರಾದ್ರೂ ಇದಾರ ಆಗುಂತಕರು, ಅತಿಥಿಗಳು, ಅವರೆಲ್ಲರೂ ಊಟ ಆದ್ಮೇಲೆ ಈಗ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಆವಾಗ. ಈಗ ಫಸ್ಟ್ ಇವ್ರೆ, ಯಾಕಂದ್ರೆ ಬಿಸಿ, ಯಾರು ಅಂತ ನಂಗೆ ಡೀಟೇಲ್ಸ್ ಕೇಳ್ಬೇಡಿ, ಅದು ಸೂತ್ರದಲ್ಲಿ ಹೇಳ್ಬಿಡ್ತೇನೆ ಯಾಕಪ್ಪ ಅಂತೇಳಿ. ಆಗ ಲಕ್ಷ್ಮಣ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾನೆ, ಹೀಗೀಗಾಯ್ತು, ದಶರಥ ಮಹಾರಾಜ ಹೀಗೆ ಅವನಿಗೆ ವರ ಕೊಟ್ಬಿಟ್ಟಿದ್ದ, ಆದ್ರಿಂದ ರಾಮ 14 ವರ್ಷ ವನವಾಸಕ್ಕೆ ಹೋಗ್ತಾ ಇದ್ದಾರೆ. ಏನಾಗ್ಬೇಕಾಗಿತ್ತು? ಆರ್ಡಿನರಿ ತಾಯಿಗೆ ಹೋಗ್ಲಿ ಬಿಡು, ನಿನ್ಗೇನಾಗ್ಲಿಲ್ಲ ತಾನೆ. ಆರ್ಡಿನರಿಗೆ ಇವಳು ಎಕ್ಸ್ಟ್ರಾಡಿನರಿ ಸುಮಿತ್ರೆ. ಹೌದಾ? ಅಯ್ಯೋ ನನ್ ರಾಮಚಂದ್ರ ಅವನ್ಗೆ ಏನ್ ಮಾಡಪ್ಪ, ಅದಕ್ಕಮ್ಮ ನಿನ್ನ ಹತ್ರ ಬಂದಿದ್ದೀನಿ, ನಾನು ಅವನ್ ಸೇವೆಗೆ ಹೋಗಿ ಬರ್ಲಮ್ಮ, ಒಪ್ಕೋತೀಯಮ್ಮ? ನಾನು ಅವನ್ ಸೇವೆ ಮೊದಲು ಹೋಗು ರಾಮನ್ ಸೇವೆ ಮಾಡು, ಮೊದಲು ಹೋಗು ನೀನ್ ರಾಮನ್ ಸೇವೆ ಮಾಡು, ಸೀತೆಯ ಸೇವೆ ಮಾಡು ಅಂತ ಕಳಿಸ್ಕೊಡ್ತಾಳಲ್ಲ ಸುಮಿತ್ರೆ. ಅವಳ ಮೂಲಕ ಈ ಶ್ಲೋಕ ಹೇಳ್ತಾನೆ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವಿಂ ವಿದ್ಧಿ ಗಚ್ಚತಾತ ಯಥಾಸುಖಂ. ರಾಮಾಯಣದ ಶ್ಲೋಕ. ಅವಳು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ಜೀವನ ಅನ್ನೋದಕ್ಕೆ ಇದೊಂದು ಶ್ಲೋಕ ಸಾಕು. ಅವಳು ಹೇಳ್ತಾಳೆ, ನೀನು ಅಲ್ಲಿಗೆ ಹೋಗ್ಬಿಟ್ಟು, ಅಯ್ಯೋ ಅಮ್ಮನ್ ಬಿಟ್ಬಿಟ್ಟು ಬಂದೆ, ಅಮ್ಮನ್ ಅಲ್ಲಿ ಬಿಟ್ಬಿಟ್ಟು ಬಂದೆ, ಅಮ್ಮ ಹೆಂಗಿದ್ದಾಳೆ ಏನೋ, ಇದೇನಪ್ಪ ಏನೋ ಮಾತು ಕೊಟ್ಬಿಟ್ಟೆ ಬಂದೆ ಅಂತೆಲ್ಲ ಮನಸ್ಸಿಟ್ಕೋಬೇಡ. ರಾಮಂ ದಶರಥಂ ವಿದ್ಧಿ, ನಿನ್ನ ತಂದೆ ಕಣೋ ಅವನು. ರಾಮ ಬೇರೆ ಅಲ್ಲೋ, ಅಣ್ಣನಿರ್ಬೋದು, ಆದ್ರೆ ತಂದೆ ಸಮಾನ ಕಣೋ. ಅವನಿಗೆ ನಮಸ್ಕಾರ ಮಾಡು, ಪ್ರತಿ ದಿವಸ ಅವನಿಗೆ ನಮಸ್ಕಾರ ಮಾಡು, ಅವನ ಮಾತನ್ನ ಮೀರ್ಬೇಡ ಮಗು. ಅವನು ನಿನ್ಗೆ ಅಣ್ಣ ಇರ್ಬಹುದು, ಆದ್ರೆ ನಿನ್ನ ತಂದೆ ಸಮಾನ ಅಂತ ಹೇಳಿ ಮೊದಲನೇ ಐಡಿಯಾ ಕೊಡ್ತಾಳೆ. ಆಮೇಲೆ ಈ ಅತ್ತಿಗೆ ಜೊತೆ ಬರ್ಬೇಕು, ಅತ್ತಿಗೆ ನೀನ್ ಕುತ್ತಿಗೆ ಸ್ವಲ್ಪ ಪಕ್ಕಕ್ಕಿಡು, ರಾಮ ನೋಡ್ಬೇಕು ಅಂತ ಹೇಳಿ ಇವೆಲ್ಲ ಇರುತ್ತೆ. ನಾ ಮಾತಾಡ್ದ ಹಂಗೆ ಮಾತಾಡೋದು. ಏನು ಅತ್ತಿಗೆ ಸೇವೆ ಮಾಡ್ಬೇಕು ನನಗೆ ಅಂತ ಅನ್ಕೊಂಡ್ಬಿಟ್ಟಾಳು ಅಂತ ಹೇಳಿ. ಲೋ, ಅವಳು ನಿನ್ನ ಅತ್ತಿಗೆ ಎಲ್ಲ ಕಣೋ, ಮಾಂ ವಿದ್ಧಿ ಜನಕಾತ್ಮಜ. ಈ ಪದ ಯಾರಿಗಾದ್ರೂ ಹೇಳಿ ಎಕ್ಸ್ಪ್ಲೈನ್ ಮಾಡಿ. ಅಮ್ಮ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಲೋ, ಅವಳು ಸೀತೆ ಅಲ್ಲೋ, ಅವಳು ನಾನ್ ಕಣೋ.
ನಾನ್ ರೂಪದಲ್ಲಿ ಸೀತೆ ಬಂದಿದ್ದಾಳೋ, ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ, ನಮಸ್ತಸ್ಸೆ 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 ನಮೋ ನಮಃ. ಅವಳು ನಾನ್ ಕಣೋ, ಮಾಂ ವಿದ್ಧಿ ಜನಕಾತ್ಮಜಾಂ. ನೀನ್ ಸೇವೆನಲ್ಲಿ ಅವಳಿಗೆ ಏನೂ ತೊಂದರೆ ಮಾಡ್ಬೇಡ, ಯಾಕೆಂದ್ರೆ ನನಗ್ ಸೇವೆ ಮಾಡ್ತಿದ್ದೀಯ ನೀನು ಅಂತ ಹೇಳ್ತಾಳೆ. ಮೂರನೇದು ಹೇಳ್ತಾಳೆ, ಅಯೋಧ್ಯಾಂ ಅಟವಿ ವಿದ್ಧಿ. ಅಯ್ಯೋ ಅಂತಃಪುರ ಬಿಟ್ಬಿಟ್ಟು ಬದ್ದೆ, ಅಲ್ಲಿ ಕೆಲಸಗಾರರಿದ್ರು, ಕೈಗೆ ಚಪ್ಪಾಳೆ ಹೊರಗೆ ಈ ಕೆಲಸ ಬರೋರು, ಈ ಚಪ್ಪಾಳೆ ಈ ಕೆಲಸ ಬರೋರು ಅಂತ ಹೆದರ್ಕೋಬೇಡ, ಬೇಜಾರ್ ಮಾಡ್ಕೋಬೇಡ. ರಾಮ ಎಲ್ಲಿದ್ದನೋ ಅದು ಅಯೋಧ್ಯೆ, ಅಡವಿ ಅನ್ಕೋಬೇಡ. ಅಯೋಧ್ಯಾಂ ಅಟವೀಂ ವಿದ್ಧಿ. ಒರಿಜಿನಲ್ ರಾಮಾಯಣ ಶ್ಲೋಕ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಅಯೋಧ್ಯಾಂ ಅಟವೀಂ ವಿದ್ಧಿ. ಕೊನೆ ಲೈನ್ ಇದೆಯಲ್ರಿ, ಅದು ನಿಜಕ್ಕೂ ಅದ್ಭುತವಾದ ಲೈನು. ಹೇಳ್ತಾಳೆ, ತನ್ನ ಸ್ವಂತ ಮಗನನ್ನ ಕಳಿಸ್ಕೊಡ್ತಾ ಹೇಳ್ತಾಳೆ, ಗಚ್ಚ ತಾತ ಯಥಾ ಸುಖಂ. ಸುಖವಾಗಿ ಹೋಗ್ಬಾ ಮಗು.